ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳೇ ಸ್ವತಃ 12 ವರ್ಷಗಳ ಕಾಲ ಈ ಒಂದು ಪ್ರದೇಶದಲ್ಲಿ ಕಾಲವನ್ನು ಕಳೀತಾರೆ. ಈ ಒಂದು ಪ್ರದೇಶಕ್ಕೆ ಬಿಚ್ಚಾಲೆ ಎನ್ನುವ ಹೆಸರು. ಈ ಬಿಚ್ಚಾಲೆಯನ್ನು ಭಿಕ್ಷಾಲಯ ಅಂತಾನೂ ಕರೆಯಲಾಗಿತ್ತು. ಈ ಬಿಚ್ಚಾಲೆ ಎನ್ನುವಂತಹ ಸ್ಥಳ ಮಂತ್ರಾಲಯದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಸ್ಥರಾಗಿರುವಂತಹ ಶಕ್ತಿಶಾಲಿಯಾಗಿರುವ ಮಂತ್ರಾಲಯದಲ್ಲಿರುವಂತಹ ಶಕ್ತಿ ಈ ಒಂದು ಬಿಚ್ಚಾಲೆಯಲ್ಲೂ ಕೂಡ ಇದೆ. ಈ ಬಿಚ್ಚಾಲೆ ಎನ್ನುವ ಹಳ್ಳಿ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಹಿಂದೆ ಹೇಳಿದಂತೆ 12 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ವಾಸವಿರ್ತಾರೆ. ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಭಕ್ತಾದಿಗಳು ಮಂತ್ರಾಲಯಕ್ಕೆ ಬಂದಾಗ ಈ ಬಿಚ್ಚಾಲೆಯಲ್ಲಿ ಬಂದು ರಾಯರ ದರ್ಶನವನ್ನು ಮಾಡ್ಕೋಬಹುದು. ಹಾಗಾದರೆ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿರುವಂತಹ ಸ್ಥಳಕ್ಕೆ ಏಕೆ ಇಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಅಂತ ತಿಳಿದುಕೊಳ್ಳಲೇಬೇಕು. ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾಗ್ತಾರೆ. ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಭೇಟಿ ನೀಡುವುದು ಕಷ್ಟಕರವಾಗಿರುತ್ತೆ. ಏಕೆಂದರೆ ಅಲ್ಲಿ ಹರಿಯುವಂತಹ ತುಂಗಭದ್ರಾ ನದಿಯನ್ನು ದಾಟಿಕೊಂಡೇ ಮಂತ್ರಾಲಯಕ್ಕೆ ಭೇಟಿ ಕೊಡಬೇಕಾಗಿತ್ತು. ಆದ್ದರಿಂದ ರಾಘವೇಂದ್ರ ಗುರುಗಳು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ನೀನಿರುವಲ್ಲೇ ಬೃಂದಾವನವನ್ನು ನಿರ್ಮಿಸು ಅಂತ ಹೇಳ್ತಾರೆ. ಆಗ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಶಿಷ್ಯರು ರಾಘವೇಂದ್ರ ಭಕ್ತರ ಸಹಾಯದಿಂದ ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಬೃಂದಾವನವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದು ಇಲ್ಲಿರುವಂತಹ ಸ್ಥಳ ಪುರಾಣ. ಈ ಮಠ ಪವಿತ್ರ ತುಂಗಭದ್ರಾ ನದಿಯಿಂದ ಮತ್ತು ಪವಿತ್ರ ಮರಗಳಿಂದ ಸುತ್ತುವರೆದಿದೆ. ಬಿಚ್ಚಾಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸ್ಥಿತಿಯಲ್ಲಿದ್ದಂತಹ ಅಪ್ಪಣ್ಣಾಚಾರ್ಯರ ಮನೆಯನ್ನು ಕೂಡ ನಾವು ಕಾಣಬಹುದು. ಈ ಮನೆಯಲ್ಲಿ ಆಂಜನೇಯನ ವಿಗ್ರಹ ಹಾಗೂ ನಾಗದೇವರ ವಿಗ್ರಹಗಳು ಕಾಣಿಸುತ್ತೆ. ಈ ಮನೆಯಲ್ಲಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿಯನ್ನು ತಯಾರಿಸ್ತಿದ್ದಂತಹ ಒರಳು ಕಲ್ಲನ್ನು ಕೂಡ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ರಾಯರಿಗಾಗಿ ಬಳಸುತ್ತಿದ್ದಂತಹ ಒಂದಿಷ್ಟು ಸಾಮಾನುಗಳನ್ನು ಕೂಡ ನೋಡಬಹುದು. ಕೆಲವರು ಬಿಚ್ಚಾಲೆ ಮಂತ್ರಾಲಯ ದೇವಸ್ಥಾನವನ್ನು 3ನೇ ಮಂತ್ರಾಲಯ ಅಂತಾನೂ ಕರೀತಾರೆ. ಇನ್ನು ಕೆಲವರು 2ನೇ ಮಂತ್ರಾಲಯ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಸನ್ನಿಧಾನಕ್ಕೆ ಭೇಟಿ ನೀಡುವ ಸಾಕಷ್ಟು ಭಕ್ತರು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಬರ್ತಾರೆ. ಇದರೊಂದಿಗೆ ಇಲ್ಲಿರುವಂತಹ ಪಂಚಮುಖಿ ಹನುಮನ ದೇವಸ್ಥಾನಕ್ಕೂ ಭೇಟಿ ನೀಡ್ತಾರೆ. ಹಾಗೂ ವೆಂಕಟರಮಣ ದೇವಸ್ಥಾನಕ್ಕೂ ಬಿಚ್ಚಾಲೆ ಮಠಕ್ಕೂ ಭೇಟಿ ನೀಡ್ತಾರೆ. ಮಂತ್ರಾಲಯದಿಂದ ಬಿಚ್ಚಾಲೆ ಮಠದ ದರ್ಶನವನ್ನು ಪಡೆಯಲು ಬಯಸೋರು ಸ್ವಂತ ವಾಹನಗಳಲ್ಲೂ ಬರಬಹುದು ಹಾಗೂ ಆಟೋ ರಿಕ್ಷಾಗಳ ಮೂಲಕ ಕೂಡ ಬರಬಹುದು. ರಾಯರ ಭಕ್ತರು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರು ಸ್ವತಃ ಇದ್ದಾರೆ ಅಂತ ನಂಬ್ತಾರೆ. ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಬಿಚ್ಚಾಲೆಗೆ ಭೇಟಿ ನೀಡದೆ ರಾಯರ ದರ್ಶನ ಅಪೂರ್ಣ ಅಂತಲೂ ನಂಬಲಾಗುತ್ತೆ. ಅಪ್ಪಣ್ಣಾಚಾರ್ಯರು ವೇದ ಉಪನಿಷತ್ಗಳನ್ನು ತಿಳಿದ ಒಬ್ಬ ಮಹಾನ್ ವಿದ್ವಾಂಸರು. ಇವರು ತನ್ನ ವಿದ್ಯಾರ್ಥಿಗಳಿಗೆ ಸನ್ಯಾಸಿಗಳ ಜೀವನದ ಕಷ್ಟ ಏನು ಅಂತ ಅರ್ಥವಾಗಬೇಕು ಎನ್ನುವ ಉದ್ದೇಶದಿಂದ ಜೋಳಿಗೆಯನ್ನು ಹಾಕಿಕೊಂಡು ಭಿಕ್ಷೆಯನ್ನು ಬೇಡಿ ಬರ್ತಾ ಇರ್ತಾರೆ. ಶಿಷ್ಯರು ಬೇಡಿ ತಂದ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟುತ್ತಾರೆ. ನಂತರ ಅದನ್ನು ಹತ್ತಿರದಲ್ಲಿದ್ದ ಅಂಟಿನ ಮರದ ಕೊಂಬೆಯೊಂದಕ್ಕೆ ಕಟ್ಟುತ್ತಾರೆ. ಇದಾದ ಸ್ವಲ್ಪ ಸಮಯದಲ್ಲಿ ಅಕ್ಕಿ ಅನ್ನವಾಗಿ ಬದಲಾಗುತ್ತೆ. ಅಷ್ಟರಲ್ಲಿ ಅಪ್ಪಣ್ಣಾಚಾರ್ಯರು ತಮ್ಮ ಪ್ರವಚನವನ್ನು ನಿಲ್ಲಿಸುತ್ತಾರೆ. ಇವರ ಈ ಒಂದು ಅಗಾಧ ಶಕ್ತಿಯನ್ನು ಮೆಚ್ಚಿದಂತಹ ಮಧ್ವ ಸನ್ಯಾಸಿಗಳಾದ ರಾಘವೇಂದ್ರ ಸ್ವಾಮಿಗಳು ತಮ್ಮ ದೈವಶಕ್ತಿಯಿಂದ ಅಪ್ಪಣ್ಣಾಚಾರ್ಯರನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾರೆ. ಅಂದಿನಿಂದ ಆ ಊರಿಗೆ ಬಿಚ್ಚಾಲೆ ಎನ್ನುವ ಹೆಸರು ಬರುತ್ತೆ ಅಂತಾನು ಸ್ಥಳ ಪುರಾಣಕ್ಕಿರುವಂತಹ ಕತೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿರ್ತಾರೆ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರು ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತಾರೆ. ಮಂತ್ರಾಲಯಕ್ಕೆ ಬಂದು ಅವರು ಬೃಂದಾವನಸ್ಥರಾದ ನಂತರ ಪ್ರತಿದಿನ ಬರಲು ಸಾಧ್ಯವಾಗದ ಕಾರಣ ಕನಸಿನಲ್ಲೇ ಬಂದು ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ನೀನಿರುವಲ್ಲೇ ಒಂದು ಮಠವನ್ನು ನಿರ್ಮಾಣ ಮಾಡು, ಬೃಂದಾವನವನ್ನು ಪ್ರತಿಷ್ಠಾಪಿಸು ಅಂತ ಹೇಳಿದ ಕಾರಣವಾಗಿ ಏಕಶಿಲಾ
ಅಂದರೆ ಒಂದೇ ಶಿಲೆಯಲ್ಲಿ ಕೆತ್ತಿದಂತಹ ಬೃಂದಾವನವನ್ನು ತುಂಗಭದ್ರಾ ನದಿ ದಡದಲ್ಲಿ ಸ್ಥಾಪಿಸ್ತಾರೆ. ಅಲ್ಲಿ ಸರಿಯಾದ ಆಚರಣೆ ಇಂದಿಗೂ ಕೂಡ ನಡೀತಾ ಇದೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಂತೆ ಇಂದು ನಿರ್ಮಿಸಿರುವ ಏಕಶಿಲಾ ಬೃಂದಾವನ ಭಕ್ತರನ್ನು ಆಕರ್ಷಿಸುತ್ತಾ ಇದೆ. ಮಂತ್ರಾಲಯದಲ್ಲಿ ಯಾವ್ಯಾವ ಆಚರಣೆಗಳನ್ನು ಸಂಪ್ರದಾಯಗಳನ್ನು ಪಾಲಿಸ್ತಾರೋ ಎಲ್ಲ ಆರಾಧನೆಗಳು ಸಂಪ್ರದಾಯಗಳು ಕೂಡ ಬಿಚ್ಚಾಲಿಯಲ್ಲೂ ನಡೆಯುತ್ತೆ. ಇಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ 3 ದಿನ ನಡೆಯುತ್ತೆ. ಇದು ಹಳ್ಳಿ ಪ್ರದೇಶವಾದ್ದರಿಂದ ವಸತಿ ವ್ಯವಸ್ಥೆ ಸ್ವಲ್ಪ ಕಷ್ಟ. ಹಾಗಾಗಿ ಮಂತ್ರಾಲಯದಲ್ಲಿ ನಾವು ವಸತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಸ್ನೇಹಿತರೆ, ಇಲ್ಲಿ ಇರುವಂತಹ ರಾಯರ ಬೃಂದಾವನ ಏಕಶಿಲಾ ಬೃಂದಾವನವಾಗಿದ್ದು ಅತ್ಯಂತ ಮನಮೋಹಕವಾಗಿದೆ. ಹಾಗೆ ಅಪ್ಪಣ್ಣಾಚಾರ್ಯರು ಇದ್ದಂತಹ ರಾಘವೇಂದ್ರ ಸ್ವಾಮಿಗಳಿದ್ದಂತಹ ಮನೆ ಕೂಡ ನಾವು ಇಲ್ಲಿ ಕಾಣಬಹುದು. ಈ ಮನೆಯಲ್ಲಿರುವಂತಹ ದೈವಿಕ ಶಕ್ತಿ ನಮ್ಮನ್ನು ಮಂತ್ರಮುಗ್ಧವನ್ನಾಗಿಸುತ್ತೆ, ಮೂಕ ವಿಸ್ಮಿತರನ್ನಾಗಿಸುತ್ತೆ. ಇನ್ನು ಕೆಲವು ಕ್ಷಣ ಅಲ್ಲೇ ಕಳೆಯುವಂತಹ ಭಾವನೆಯನ್ನು ರಾಯರು ತಂದುಕೊಡ್ತಾರೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಈ ಮನೆಯನ್ನು ಪ್ರವೇಶಿಸಿದ ಕ್ಷಣ ತುಂಬಿ ಬರುತ್ತೆ. ಅದೆಷ್ಟೋ ಭಕ್ತರು ಅಲ್ಲಿ ಓಡಾಡುತ್ತಿದ್ದರೂ ಕೂಡ ನಮಗೆ ರಾಯರ ಅನುಭೂತಿ ಖಂಡಿತ ಕ್ಷಣ ಮಾತ್ರದಲ್ಲಿ ದೊರೆಯುತ್ತೆ ಅಂತ ಹೇಳಬಹುದು. ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡುವಂಥವರು ಮಂತ್ರಾಲಯಕ್ಕೆ ಹೋದಾಗ ತಪ್ಪದೆ ಬಿಚ್ಚಾಲೆಗೆ ಹೋಗಿ ಇಲ್ಲಿರುವಂತಹ ಏಕಶಿಲಾ ಬೃಂದಾವನವನ್ನು ಒಮ್ಮೆ ನೋಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.